ಹೇಳ್ಬೇಕಂದ್ರೆ ನಾವೇನ್ ತೋರಿಸಿರ್ತೀವಿ ಅದನ್ನ ಪರ್ಫೆಕ್ಟ್ ಆಗಿ ಕಲಿತಾ ಇದ್ದಾರೆ ಅವರು. ಯಾವುದೋ ಒಂದು ಹಾಡಾಗಿರ್ಲಿ, ಡಾನ್ಸ್ ಆಗಿರ್ಲಿ, ನಾವು ಇನ್ಫ್ಯಾಕ್ಟ್ ಕೆಲವೊಂದನ್ನ ನಾವು ಅವ್ರಿಗೆ ಹೇಳಿಕೊಟ್ಟೇ ಇಲ್ಲ. ನಾವು ಒಂದೆರಡು ವಿಡಿಯೋ ತೋರಿಸಿದ್ರೆ ಅವ್ರು ಅದನ್ನೇ ಪ್ರಾಕ್ಟೀಸ್ ಮಾಡಿ ಅವರೇ ಸ್ವತಃ ಕಲ್ತಿದ್ದಾರೆ. ಜೋರಾದ ಚಪ್ಪಾಳೆ ಬರ್ಬೇಕು ಅವ್ರಿಗೆ ಈ ವಯಸ್ಸಲ್ಲಿ. ಅದು ಆಮೇಲೆ ಈ ತರದ ಕಲಾವೈಭವದ 3ನೇ ವರ್ಷದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಂತ ಶಿರಹಟ್ಟಿ ಫಕೀರ್ ಸಿದ್ದರಾಮ ಸ್ವಾಮಿಗಳ ಅಡಿದಾವರುಗಳಿಗೆ ನಮಸ್ಕರಿಸಿ, ಅದೇ ರೀತಿ ಮೈ ಬ್ರಿಲಿಯಂಟ್ ಶಾಲೆಯ ಆಡಳಿತ ಮಂಡಳಿಯವರಿಗೂ, ನಡುವಿನ ಬಂಧುಗಳಿಗೆ ಹಾಗೂ ಬಳ್ಳಾರಿಯಿಂದ ಬಂದಂತ ಮರಿಸ್ವಾಮಿಯವರು, ಅವ್ರ ಟೀಮು ಮತ್ತು ಬೆಂಗಳೂರಿಂದ ಬಂದಂತ ವಕೀಲರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅದೇ ರೀತಿ ಮುದ್ದು ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ಇವತ್ತು ಒಂದು ಗ್ರಾಮ, ಒಂದು ದೇಶ ಸುಭಿಕ್ಷೆಯಾಗಿರ್ಬೇಕಂದ್ರೆ 3 ಜನರ ಪಾತ್ರ ಬಹಳ ಮುಖ್ಯ. ಒಂದನೇದು ಸಕಲ ಜೀವಿಗಳಿಗೆ ಅನ್ನ ನೀಡುವ ರೈತ, ಅವನು ಸದೃಢವಾಗಿರ್ಬೇಕು. ಎರಡನೇದು ದೇಶವನ್ನು ರಕ್ಷಣೆ ಮಾಡುವಂತ ಯೋಧ, ಅವನು ಸದೃಢವಾಗಿರ್ಬೇಕು. ಮೂರನೇದ್ದು ಯಾರಂದ್ರೆ ಗುರು. ಗುರು ಯಾವ ರೀತಿ ದಾರಿ ತೋರಿಸ್ತಾನೆ ಆ ರೀತಿ ಒಂದು ಗ್ರಾಮ ಆಗಲಿ, ಒಂದು ದೇಶ ಆಗಲಿ ಮುನ್ನಡೆಯುತ್ತದೆ. ಆ ಒಂದು ನಿಟ್ಟಿನೊಳಗ ಇವತ್ತ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಈ ಒಂದು ಕಾರ್ಯಕ್ರಮದ ಸಿದ್ದರಾಮ ಸ್ವಾಮಿಗಳು ಗುರುಗಳು ಬಂದು ಈ ಒಂದು ಶಾಲೆಗೆ ಮತ್ತು ಪಾಲಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಳ್ಳೆಯ ರೀತಿಯಿಂದ ಆಶೀರ್ವಾದವನ್ನು ಮಾಡಿದ್ದಾರೆ. ಈ ಒಂದು ಶಾಲೆ ಉತ್ತರೋತ್ತರವಾಗಿ ಚೆನ್ನಾಗಿ ಬೆಳೀತೈತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಸಲಹೆ ಎಲ್ಲವೂ ಬೇಕು ಅಂತ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಫೀಸ್ ಕಟ್ಟಿ ಶಾಲೆಗೆ ಮಕ್ಕಳ ಕಲಿಸ್ಬಿಟ್ರೆ ನಮ್ಮದು ಪಾತ್ರ ಮುಗಿಲಿಲ್ಲ. ನಾನು ಒಬ್ಬ ಪಾಲಕನಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇವತ್ತೊಂದು ಮಗು ಚೆನ್ನಾಗಿ ಓದಿ ತಂದೆ ತಾಯಿ ಕೀರ್ತಿ, ಗ್ರಾಮದ ಕೀರ್ತಿ, ಶಾಲೆಯ ಕೀರ್ತಿಯನ್ನ ತರಬೇಕು ಅಂತಂದ್ರ ಒಂದು ಒಲೆಗೆ ಯಾವ ರೀತಿ 3 ಗುಂಡುಗಳು ಇರ್ತಾವೆ, ಆ ರೀತಿಯಾಗಿ ಪಾಲಕರದು ಮತ್ತು ಶಿಕ್ಷಕರದು ಮತ್ತು ವಿದ್ಯಾರ್ಥಿಗಳು ಈ 3 ಸಹ ಕೈ ಜೋಡಿಸಿದಾಗ ಮಾತ್ರ ಆ ಒಂದು ಒಲೆ ಮೇಲೆ ಇಟ್ಟಂತ ಪಾತ್ರೆಯಲ್ಲಿದ್ದ ಅಡುಗೆ ಚೆನ್ನಾಗಿ ಆಗಿ ನಮ್ಗೆ ಉಣ್ಣಾಕ್ ಬರ್ತೈತಿ. ಆ ನಿಟ್ಟಿನೊಳಗ ನಾವು ಬರೀ ಕೇವಲ ಶಾಲೆ ಕಳಿಸಿದ್ರೆ ಅಷ್ಟೇ ಅಲ್ಲ, ಎಲ್ಲ ರೀತಿಯಿಂದಲೂ ಸಹ ಗುರುಗಳ ಜೊತೆಗೆ, ವಿದ್ಯಾರ್ಥಿಗಳ ಜೊತೆಗೆ, ಮಕ್ಕಳ ಜೊತೆಗೆ ನಾವು ಒಳ್ಳೆ ರೀತಿಯಿಂದ ಸಲಹೆ ಸೂಚನೆಗಳನ್ನ ತಿಳ್ಕೊಂಡು ಅವರಿಗೆ ನಾವು ಮನೆಯಲ್ಲಿ ಸಹ ಅಷ್ಟೇ ಒಂದು ರೆಸ್ಪಾನ್ಸಿಬಿಲಿಟಿ ನಾವು ತೋರಿಸಿದಾಗ ಮಾತ್ರ ಇವತ್ತು ನಮ್ಮ ಮಕ್ಕಳು ಒಳ್ಳೆ ರೀತಿಯಾಗಿ ಇವತ್ತು ಒಂದು ಈಗಾಗಲೇ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ನೋಡಿದ್ವಿ. ಈ ಒಂದು ಶಾಲೆಯಲ್ಲಿ ಓದಿದಂತ ಮಕ್ಕಳು ಹೈದರಾಬಾದ್ನಲ್ಲಿ ಏನೋ ಒಂದು ಆರೋಗ್ಯ ಸರಿ ಇಲ್ಲದಾಗ ಹೋದಾಗ ಅಲ್ಲಿ ಮಗು ಯಾವ ಶಾಲೆಯಿಂದ ಬಂದಿದೆಯಮ್ಮ ನೀನು ಅಂತೇಳಿ ಅಲ್ಲಿ ಡಾಕ್ಟರ್ ಹೇಳಿ ಅಪ್ರಿಶಿಯೇಟ್ ಮಾಡಿದ್ರಂತ. ಆ ನಂತರ ಬೆಂಗಳೂರಿಗೆ ಒಂದು ಪರೀಕ್ಷೆ ಬಿಡ್ಲಿಕ್ಕೆ ಕಳಿಸಿದಾಗ ಅಲ್ಲಿಂದನೂ ಸಹ ಒಂದು ಒಳ್ಳೆಯ ಅಭಿಪ್ರಾಯ ಈ ಶಾಲೆಗೆ ಬಂದಿದೆ. ಗ್ರಾಮೀಣ ಭಾಗದೊಳಗ ಇವತ್ತು ಈ ಶಾಲೆಯನ್ನ ತೆರೆದು ನಿಮ್ಮೆಲ್ಲರ ಮಕ್ಕಳನ್ನು ಸಹ ಇಲ್ಲಿ ಓದಿಸ್ಲಿಕ್ಕೆ ಒಂದು ಭಾಗ್ಯವನ್ನು ನೆರವೇರಿಸಿಕೊಟ್ಟಿರುವಂತ ಬಸರಟ್ಟಿ ಸರ್ಗೆ ಹಾಗೂ ಎಲ್ಲ ಗುರು ವೃಂದದವರಿಗೂ ತುಂಬಾ ಹೃದಯದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಶಾಲೆ ಉತ್ತರೋತ್ತರವಾಗಿ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಕರೆಸಿ ಗೌರವಿಸಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರತಕ್ಕಂತ ಗುರುಗಳಿಗೆ ಹಾಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು. ಪಾಲಕರು ಕೈ ಜೋಡಿಸಿದ್ರೇನೆ ಸಾಧ್ಯ ಅನ್ನುವ ನುಡಿ ಅರ್ಥವನ್ನ ಮಾನ್ಯ ವಿರುಪನಗೌಡ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು ಮತ್ತೊಮ್ಮೆ. ಕಾರ್ಯಕ್ರಮದ ಕೊನೆಯ ನೃತ್ಯಕ್ಕೆ ಹೆಜ್ಜೆ ಹಾಕಲು ಬರ್ತಾ ಇದ್ದಾರೆ ಮೈ ಬ್ರಿಲಿಯಂಟ್ ಶಾಲೆಯ ಗೋಲ್ಡನ್ ಸ್ಪ್ಯಾರೋ ಬಾಯ್ಸ್. ರಾಕ್ ದ
மாலை மாத்தி போட்டு ரிங்கு கோல்டன் ஸ்பாரோ என் நெஞ்சில ஆரோ நீ இல்லாத லைஃப் ரொம்ப சாரோ மாஸ்டர் சாரோ நம்ம பையன் தான் ஹீரோ சிங்கிங் டூயட் வேற யாரோ Come on.
ಒಂದೇ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ದೇಶದ ಮಾಜಿ ಪ್ರಧಾನಿಗಳಾದಂತಹ ಶ್ರೀಯುತ ದೇವೇಗೌಡರ ಸಂಬಂಧಿಕರು ಆಗಿರ್ತಕ್ಕಂತಹ ಶ್ರೀಯುತ ಶಿವಕುಮಾರ್ ಗೌಡರು ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನೋಡಿ, ಎಂತ ಗಣ್ಯ ವ್ಯಕ್ತಿಗಳು ನಮ್ಮ ಮಡ್ಲಿ ಶಾಲೆಯನ್ನು ಬರ್ತಾ ಇದ್ದಾರೆ ಅಂದ್ರೆ ಅದೆಲ್ಲ ನಿಮ್ಮೆಲ್ಲರ ಆಶೀರ್ವಾದ, ನಮ್ಮರ ಪುಣ್ಯ. ಶ್ರೀಯುತರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಪ್ಲೀಸ್ ಕಮ್ ಟೇಕ್ ಅ ಚೇರ್. ಹಾಗೆ ಇವರ ಜೊತೆ ನಾಳೆ 2ನೇ ಶನಿವಾರ ಹಾಗೂ ಭಾನುವಾರ ಶಿವರಾತ್ರಿ ಹಬ್ಬದ ನಿಮಿತ್ತ 2 ದಿನ ಶಾಲೆಗೆ ರಜೆ ಕೊಟ್ಟಿದ್ದೀವಿ. ಶನಿವಾರ ಮತ್ತು ಭಾನುವಾರ ಮಕ್ಕಳು 2 ದಿನ ಆರಾಮಾಗಿರಿ. ಸೋಮವಾರದಿಂದ ನಾವು ಮತ್ತೆ SA2ಗೆ ಪ್ರಿಪೇರ್ ಆಗಬೇಕು. ಪರೀಕ್ಷೆಗಳು ಬರ್ತವೆ. ಜೊತೆಗೆ ವಿವಿಧ ಸ್ಪೋಕನ್ ಇಂಗ್ಲಿಷ್ ಮತ್ತು ಅಬ್ಯಾಕಸ್ ನ ಕಾರಣಾಂತರಗಳಿಂದ ನಾವು ಆರಂಭ ಮಾಡಕ್ ಆಗಿದ್ದಿಲ್ಲ. ಈಗ ನಾವು ಅಬ್ಯಾಕಸ್ ಕೂಡ ಆರಂಭ ಮಾಡ್ತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ. ಅದನ್ನ ಇನ್ನ 1.5 ತಿಂಗಳ ಈ ಶೈಕ್ಷಣಿಕ ಅವಧಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಸ್ವಲ್ಪ ಮನೆಗೆ ಬರುವಾಗ ಮಕ್ಕಳು ಹೆಚ್ಚು ಕಡಿಮೆ ಟೈಮ್ ಲೇಟ್ ಆದ್ರೂ ಆಗಬಹುದು. ಯಾರು ಆತಂಕ ಗಾಬರಿ ಆಗ್ಬೇಕಾಗಿದ್ದಿಲ್ಲ. ಸ್ವಲ್ಪ ಲೇಟ್ ಆಗಿಬಿಟ್ರು ಸೇಫ್ ಆಗಿ ಅವ್ರು ಮನೆಗೆ ಬರ್ತಾರೆ. ಏನೂ ತೊಂದರೆ ಇಲ್ದಂಗೆ LED ಸ್ಕ್ರೀನ್ ಕೊಟ್ಟಂತಹ ನಮ್ಮ ಸರ್, ನಿಮ್ಮ ಹೆಸರು ಸೋನು ಅವರಿಗೆ ಒಂದು ಜೋರಾದ ಚಪ್ಪಾಳೆ. ತುಂಬಾ ಚೆನ್ನಾಗಿತ್ತು ಸರ್, ಥ್ಯಾಂಕ್ ಯು. ಹಾಗೆ ನಾವು ಯಾವಾಗ ನಮ್ಮ ಬೆಂಗಳೂರಿನ ಸ್ನೇಹಿತರು ಎಲ್ಲ ಕಡೆಯಿಂದನೂ